ಅವರನ್ನು ನಾವು ಜ್ಞಾನದಿಂದಲೇ ಮಾತ್ರ ನೋಡಲು ಸಾಧ್ಯ. ಅಕ್ಕರವು ತರ್ಕಕ್ಕೆ, ನಿಗವು ಬಂಧಕ್ಕೆ, ಮತ್ತು ಓದುಗಳು ತಿರುಪೆಗೆ, ಮೋಕ್ಷದ ಅಕ್ಕರವ ಸಾಗು ಸರ್ವಜ್ಞ. ಎಂದರೆ ನಾವು ವಿದ್ಯೆ ಕಲಿಯುವುದು ಜನರ ಸಂಕಟಗಳಲ್ಲಿ ತರ್ಕ ಮಾಡುವುದಕ್ಕಾಗಿ ಹಾಗೂ ಗಣಿತವನ್ನು ಲೆಕ್ಕ ಮಾಡುವುದಕ್ಕಾಗಿ ಕಲಿಯುತ್ತೇವೆ. ಮತ್ತು ಅಭ್ಯಾಸಗಳನ್ನು ಹೊಟ್ಟೆ ತುಂಬಿಸಿಕೊಳ್ಳಲು ಕಲಿಯುತ್ತೇವೆ. ಆದರೆ ಮೋಕ್ಷ ದೊರೆಯಬೇಕೆಂದವನು ಓಂ ನಮಃ ಶಿವಾಯ ಎಂಬ 6 ಅಕ್ಷರದ ಪದ ಕಲಿತರೆ ಸಾಕು. ಧನ್ಯವಾದ. Thank you so much for your patience and attentive listening to all your students. And now I welcome Arya Ji to share his words of wisdom. ಎಲ್ಲ ಸಭೆಯಲ್ಲಿರುವವರು ನಮಸ್ತೆ. ಬಹಳ ವಿಶೇಷವಾದ ದಿನ, ಏಕೆಂದರೆ ಬಹಳ ಮಂದಿಗೆ ಇಲ್ಲಿ ಬಂದಿರ್ತಕ್ಕಂಥ ಬಹಳ ಮಂದಿಗೆ ಒಂದು ನಾವು ಜೀವನದಲ್ಲಿ ಗರ್ವ ಪಡ್ತಕ್ಕಂಥ ವಿಷಯಗಳನ್ನ ತಿಳಿಲಿಕ್ಕೆ ಹೋಗ್ತಿದ್ದೇವೆ. ಈಗ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಮಗೊಂದು ಇಂಪ್ರೆಷನ್ ಇತ್ತು, ಬ್ರಿಟಿಷರು ಅದನ್ನು ಕಂಡುಹಿಡಿದ್ರು, ಅಮೆರಿಕನ್ಸ್ ಇದು ಕಂಡುಹಿಡಿದ್ರು, ಇತ್ಯಾದಿ 106 ಎಕ್ಸ್ಪೆರಿಮೆಂಟ್ಗಳು ಬರೀ ಅವರ ಹೆಸರುಗಳೇ ತುಂಬ. ಸುಮಾರು 500-600 ವರ್ಷಗಳ ಹಿಂದೆ ಯುರೋಪ್ ದೇಶ ಅದು ಒಂದು ರೀತಿ ನೊಮ್ಯಾಡಿಕ್ ದೇಶ. ಅಲ್ಲಿ ಕಲ್ಚರ್ ಇನ್ನೂ ಉತ್ತಮ ಮಟ್ಟಕ್ಕೆ ಬಂದಿರಲಿಲ್ಲ. ನೊಮ್ಯಾಡಿಕ್ ಅಲೆಮಾರಿಗಳ ರೀತಿಯಲ್ಲಿ ಇದೆ. ಆದರೆ ನಾವು ನೋಡ್ತೀವಿ ಅವರನ್ನು ಗ್ರೇಟ್ ಸಿವಿಲೈಸೇಷನ್ಸ್ ಇದೆ. ಗ್ರೀಕ್ ಕಾಲದಲ್ಲಿ, ರೋಮನ್ಸ್ ಕಾಲದಲ್ಲಿ ಎಷ್ಟೆಲ್ಲ ಅವರು ಅಭಿವೃದ್ಧಿ ಪಡೆದು ಬೇರೆ. ಈ ಜನಾಂಗಗಳು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಉನ್ನತ ಸ್ಥಿತಿಯಲ್ಲಿ ಇದ್ದು ನಮಗೆ ಹೆಚ್ಚು ವಿಜ್ಞಾನಕ್ಕೆ ಕಾಂಟ್ರಿಬ್ಯೂಷನ್ ಸಿಕ್ಕಿದ್ದು, ಅಂದರೆ ನಮಗೆ ಆ ಇಂಪ್ರೆಷನ್ ಕೊಟ್ಟಿದ್ದು ಯುರೋಪ್ ದೇಶದಿಂದ ಅಂತ. ಅವರಿನ್ನು ಕಾಡಾಡಿಗಳು ಇದ್ದ ಹಾಗೆ ಇದ್ದಾಗ ನಮ್ಮ ಋಷಿಮುನಿಗಳು ಅಂದರೆ ನಾವು ಗಡ್ಡ ಬಿಟ್ಕೊಂಡಿರ್ತಾರೆ, ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಕೈಯಲ್ಲಿ ಒಂದು ದಂಡ ಇರುತ್ತೆ. ದೇ ಆರ್ ಆಲ್ ಸೈಂಟಿಸ್ಟ್. ಮೆಟಲರ್ಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಆಸ್ಟ್ರಾನಮಿ, ಯಾವ ಕ್ಷೇತ್ರನೇ ತಗೊಳ್ಳಿ, ಅವರ ಛಾಪು ಆವಾಗ ಇತ್ತು. ಇಡೀ ಪ್ರಪಂಚಕ್ಕೆ ನಾವು ಸ್ವಲ್ಪ ಹೆಸಿಟೇಷನ್ ಆಗುತ್ತೆ ಯಾರು ಹೇಳಿದ್ರೆ ಭಾರತ ವಿಶ್ವಗುರು ಅನ್ಲಿಕ್ಕೆ. ಯಾಕೆಂದ್ರೆ ನಮಗೆ ಅದರ ಹಿನ್ನೆಲೆಯೇ ಗೊತ್ತಿಲ್ವೇ. ಅವರು ಕೊಟ್ಟ ಜ್ಞಾನವನ್ನು ನಾವು ಪಡೆದೋಗುತ್ತೆ ನಮಗೆ ಇಂಪ್ರೆಷನ್ ಕೊಟ್ಟಿದ್ದು. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಇಲ್ಲಿ ನೋಡಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಯಾವ ಮಟ್ಟದಲ್ಲಿದ್ರು ಅಂತ. ಪ್ರಥಮ ಯೂನಿವರ್ಸಿಟಿ ಪ್ರಪಂಚದಲ್ಲಿ ಭಾರತದಲ್ಲಿ ಇದ್ದಿದ್ದು ನಳಂದ, ತಕ್ಷಶಿಲಾ. ಇಲ್ಲಿ ಯಾರು ಬರ್ತಿದ್ರು ಸ್ಟಡಿ ಮಾಡಲಿಕ್ಕಾಗಿ? ಇಡೀ ಪ್ರಪಂಚ ಬರ್ತಿತ್ತು ಇಲ್ಲಿಗೆ. ಎಲ್ಲೂ ಯೂನಿವರ್ಸಿಟಿಗಳಿರಲಿಲ್ಲ. ನಾವು ಪಠ್ಯಪುಸ್ತಕಗಳನ್ನು ಓದಿದ್ದೀವಿ, ಆದರೆ ಮೇಲ್ಮೇಲೆ ಓದಿದ್ದೀವಿ. ಇದು ನಮಗೆ ಗರ್ವ ಬರೋ ಹಾಗಿರಲಿ. ಏನೆಲ್ಲ ಇವರು ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಿದ್ದಾರೆ.
ನೀವು ಮ್ಯಾಥಮೆಟಿಕ್ಸ್ ತಗೊಳ್ಳಿ, ಮೆಟಲರ್ಜಿ ತಗೊಳ್ಳಿ. ಇವತ್ತು ಸೈನ್ಸ್, ಇವತ್ತಿನ ಸೈಂಟಿಸ್ಟ್ ಪ್ರಪಂಚದಲ್ಲಿ ಈ ಮಟ್ಟಕ್ಕೆ ಬೆಳೀತಿದ್ದಾರೆ ಬೇರೆ ದೇಶದವರು. ಈಗ ನಾವು ಅಮೆರಿಕಾನ ಮುಂಚೂಣಿಯಲ್ಲಿ ನೋಡಿ, ಇವರು ಬಹಳ ವಿಜ್ಞಾನದಲ್ಲಿ ಮುಂದುವರೆದಿದ್ದಾರೆ. ನಿನ್ನೆ ತಾನೇ ರಾಕೆಟ್ ಕಳಿಸೋರು, ಚಂದ್ರಲ್ಲಿ ಹೋಗ್ತಾರೆ. ಸೊ ವಿಜ್ಞಾನದಲ್ಲಿ ತಾಂತ್ರಿಕತೆಯಲ್ಲಿ ಮುಂದೆ ಹೋಗಿದ್ದಾರೆ ಅನ್ನಲಿಕ್ಕೆ ಫೌಂಡೇಶನ್ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕಾನ್ಸೆಪ್ಟ್ ಆಫ್ ಝೀರೋ ಇಲ್ಲದೆ ಹೋಗಿದ್ರೆ ಸೈನ್ಸ್ ಬೆಳೀತಾನೇ ಇರಲಿಲ್ಲ. ಬಹಳ ಜನಕ್ಕೆ ಇದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ನಿಮಗೆ ಝೀರೋಗೆ ಕಂಪ್ಯೂಟರ್ಗೆ ಸಂಬಂಧ ಏನು, ಝೀರೋಗೆ ಎಕನಾಮಿಕ್ಸ್ಗೆ ಸಂಬಂಧ ಏನು? ಝೀರೋ, ಕಾನ್ಸೆಪ್ಟ್ ಆಫ್ ಝೀರೋ, ಇಟ್ ಇಸ್ ನಾಟ್ ಝೀರೋ, ಕಾನ್ಸೆಪ್ಟ್ ಆಫ್ ಝೀರೋ, ಡೆಸಿಮಲ್. ಇದನ್ನು ಕೊಟ್ಟಿದ್ದು ಭಾರತ ಸಾವಿರಾರು ವರ್ಷಗಳ ಹಿಂದೆ. ಸೊ ಇದು ವಿಶ್ವಗುರುವೇ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಹೌದು ಅವಾಗ ಹಾಗಿದ್ವಿ, ಮಧ್ಯದಲ್ಲಿ ಏನಾಯ್ತು? ಗುಲಾಮಗಿರಿ ನಾವು ಯಾಕೆ ಹೋದ್ವಿ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಆ ವೈಟಾಲಿಟಿಯನ್ನು ಕಳ್ಕೊಂಡಿದ್ದಂದ್ರೆ ಭಿಕ್ಷುಗಳು ಅಂದ್ರೆ ಭಿಕ್ಕು ಅಂತಾರೆ ಇದರಲ್ಲಿ ಬುದ್ಧಿಸಂನಲ್ಲಿ. ನಮ್ಮ ಕ್ಷಾತ್ರ ತೇಜಸ್ಸನ್ನು ಕಳ್ಕೊಂಡ್ವಿ. ನಾವು ಧರ್ಮ ಪ್ರಚಾರಕ್ಕೆ ಹೊರಟ್ವಿ. ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಭಂಡಾರ ಬಿಟ್ವಿ. ನಾವು ಕೈಯಲ್ಲಿ ಕಮಂಡಲ ಹಿಡ್ಕೊಂಡು ಓಡಾಡಲಿಕ್ಕೆ ಶುರು ಮಾಡ್ತೀವಿ. ನೋಡಿ, ಅಶೋಕ ಚಕ್ರವರ್ತಿಯ ಮಕ್ಕಳಿಂದ ಹಿಡಿದು ಅದೇ ನಡೆದು ಬಂದಿದೆ. ಬಲಗೆರೆಗೆ ಹೊಡೆದ್ರೆ ಎಡಗೆರನ್ನು ಕೊಡಕ್ಕೆ ಶುರು ಮಾಡಿದ್ವಿ. ಭಾರತ ಈ ಸ್ಥಿತಿಗೆ ಬಂತು. ನಾವು ಈ ತಳಮಟ್ಟಕ್ಕೆ ಹೋದ್ವಿ. ಸುಮಾರು 500-600 ವರ್ಷಗಳ ಹಿಂದೆ ಪ್ರಕೃತಿ ಈ ಒಂದು ಲೀಡರ್ಶಿಪ್ನ ವೆಸ್ಟರ್ನ್ ಕಂಟ್ರೀಸ್ ಹೊರತು ಅಲ್ಲಿಂದ ವಿಜ್ಞಾನ ಮತ್ತೆ ತನ್ನ ಶ್ರೇಯ ಸ್ಥಿತಿ ಬರಲಿಕ್ಕೆ ಪ್ರಾರಂಭ ಆಯಿತು. ಸೊ ನಮ್ಗೆ ಗೊತ್ತಿರೋದು, ನಮ್ಮ ಹಿನ್ನೆಲೆ ನಾವು ಹೊರಬಿಟ್ಟಿರೋ ಜನ, ನಾವು ನಮ್ಮ ಶ್ರೇಷ್ಠತೆ ನಮಗೆ ಗೊತ್ತಿರಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಮುಂದಿರ್ತೀವಿ, ವಿಶ್ವ ಗುರುಗಳಾಗಿರ್ತೀವಿ. ಸೊ ಈ ಒಂದು ಹೆಮ್ಮೆಯ ವಿಷಯವನ್ನು ತಿಳಿಸ್ಲಿಕ್ಕೆ ಬ್ರಹ್ಮಚಾರಿಗಳಿಗೆ ಪ್ರಯತ್ನ ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು ಅವರ ಪ್ರಯತ್ನ. ಅದಕ್ಕೆ ಲೀಡರ್ಶಿಪ್ ಕೊಟ್ಟಿದ್ದಾರೆ ಇಲ್ಲಿಯ ಆಚಾರ್ಯ ವೃಂದದವರು. ಬಹಳ ಒಳ್ಳೆಯದು. ನೀವು ಈ ವಿಷಯನ ನಿಮ್ಮಲ್ಲಿ ತಗೊಂಡು ಹೋಗಿ ಆ ಗರ್ವ ಇರಲಿ. ವಿಶ್ವಗುರು ಸ್ಥಾನದಲ್ಲಿ ಇದ್ದಂಥ ಭಾರತ ಈಗ ಮತ್ತೆ ಆ ಮುನ್ನೆಲೆಗೆ ಬರ್ತಾ ಇದೆ. ಇದಕ್ಕೆ ಲೀಡರ್ಶಿಪ್ ಮುಖ್ಯ ಕಾರಣ. ಅಂತ ಲೀಡರ್ಶಿಪ್ ನಮಗೆ ದೊರಕಿದೆ. ನಿಮ್ಮ ಮಾರ್ಗದರ್ಶನಕ್ಕೆ ತುಂಬಾ ಧನ್ಯವಾದ ಆರ್ಯಜಿ. ನಮಸ್ಸಭಾಭ್ಯ ಸಭಾಪರಿಭ್ಯಶ್ಚ. ಈ ಜ್ಞಾನದ ಕಾರ್ಯಕ್ರಮ ಮುಕ್ತಾಯದ ಈ ಕ್ಷಣದಲ್ಲಿ ನಾನು ಅಪಾರ ಕೃತಜ್ಞತೆಯ ಭಾವದಿಂದ ಇಲ್ಲಿ ನಿಂತಿದ್ದೇನೆ. ಈ ಪ್ರದರ್ಶನವು ಕೇವಲ ವಸ್ತುಗಳು ಹಾಗೂ ಚಿತ್ರಗಳ ಪ್ರದರ್ಶನವಾಗಿರಲಿಲ್ಲ. ಇದು ನಮ್ಮ ಪೂರ್ವಜರ ಕಾಲಾತೀತ ಜ್ಞಾನ, ಭಾರತೀಯ ಜ್ಞಾನ ಪರಂಪರೆಯ ಮೂಲಕ ನಡೆದ ಒಂದು ಪಯಣವಾಗಿತ್ತು. ಮೊದಲನೆಯದಾಗಿ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಆರ್ಯಜಿ ಅವರಿಗೆ ಹಾಗೂ ಇತರ ಗಣ್ಯರಿಗೆ ನನ್ನ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಿಮ್ಮ ಉಪಸ್ಥಿತಿಯು ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದೆ ಹಾಗೂ ನಮ್ಮ ಪರಂಪರೆಯನ್ನು ಮುಂದಕ್ಕೆ ಕೊಂಡೊಯ್ಯುವ ನಮ್ಮ ಸಂಕಲ್ಪವನ್ನು ಬಲಪಡಿಸಿದೆ.
ಹಾಗೂ ಮುಂದಿನದಾಗಿ ನಮ್ಮ ಸಮರ್ಪಿತ ಬ್ರಹ್ಮಚಾರಿಗಳಿಗೆ ವಿಶೇಷ ಧನ್ಯವಾದಗಳು. ನಿಮ್ಮ ಶಿಸ್ತು ಹಾಗೂ ಆಳವಾದ ಅಧ್ಯಯನದ ಮೂಲಕ ಇಂದು ನಾವು ಪ್ರಾಚೀನ ಪಠ್ಯಗಳಿಗೆ ಜೀವ ತುಂಬಿದ್ದೇವೆ. ಮುಂದಿನದಾಗಿ ನಮ್ಮ ಪ್ರೀತಿಯ ಪ್ರೇಕ್ಷಕರಿಗೂ ಹಾಗೂ ಪಾಲಕರಿಗೆ ನಿಮ್ಮ ಕುತೂಹಲಕ್ಕಾಗಿ ಧನ್ಯವಾದಗಳು. ಇದು ಉಪಸ್ಥಿತರಿರುವ ಮೂಲಕ ಭಾರತದ ಬೇರುಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿದೆ ಎಂಬುದನ್ನು ನೀವು ಸಾಬೀತುಪಡಿಸಿದ್ದೀರಿ. ನಿಮ್ಮ ಪಾಲ್ಗೊಳ್ಳುವಿಕೆಯೇ ಈ ಮಾಹಿತಿಗಳನ್ನು ಜೀವಂತ ಸಂಪ್ರದಾಯವನ್ನಾಗಿ ಪರಿವರ್ತಿಸುತ್ತದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತೆರೆಮರೆಯಲ್ಲಿ ಶ್ರಮಿಸಿದ ಸಂಘಟಕರು, ಶಿಕ್ಷಕರು ಹಾಗೂ ಆಚಾರ್ಯರಿಗೆ ನಾನು ಧನ್ಯವಾದ